2,000 ತಾಯಿದರೆ ಗ್ಯಾಸ್ ಬೆಲೆ ಎಲ್ಲಿ ಹೋಗಿದೆ? ಅದಕ್ಕೆ 2,000 ನಿಮ್ಗೆ ಕಷ್ಟಕ್ಕೆ ಬಂದಿರೋರು ಕಾಂಗ್ರೆಸ್ ಸರ್ಕಾರದಿಂದ. ಯಲ್ಲಮ್ಮ ಗುಡಿ ಫ್ರೀ, ಧರ್ಮಸ್ಥಳ ಫ್ರೀ, ಗೋಕರ್ಣ ಫ್ರೀ, ವರ್ಷಕ್ಕೆ 1 ಲಕ್ಷ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ನೇಗಿನಹಾಳ ಗ್ರಾಮದಲ್ಲಿ ನಡೆದ ಕೇರಳ ಲೋಕಸಭಾ ಕ್ಷೇತ್ರದ ಚುನಾವಣೆ ಪ್ರಚಾರ ಬಿಜೆಪಿ ಕಾಂಗ್ರೆಸ್ ಭರ್ಜರಿ ಬಿರುಸಿನ ಪ್ರಚಾರ ನಡೆದಿದೆ. ಅದು ಬಹಳ ದೊಡ್ಡ ದೊಡ್ಡ ಸಹಾಯ ಇದೆ ಹೆಣ್ಮಕ್ಳಿಗೆ ತಾಯಿ, ಹೌದಾ ಇಲ್ವಾ? ಗೃಹ ಲಕ್ಷ್ಮಿ, ಗೃಹ ಜ್ಯೋತಿ, ಸೊನ್ನೆ ಬಿಲ್ ಇಲ್ಲಿ ಅಂತ ನನಗೆ ಆಶ್ಚರ್ಯ ಆಯ್ತು. ನಾನು ಅನ್ಕೊಂಡೆ ಆಯ್ತು ಅಪ್ಪ ಸಿರ್ಸಿ ಆಯ್ತು, ಈಗ ಎಲ್ಲ ಘಟ್ಟದ ಕೆಳಗಡೆ ಎಲ್ಲ ಆಯ್ತು, ಈಗ ನಮ್ಮ ಭಾಗದಲ್ಲಿ ಕಿತ್ತೂರು ಖಾನಾಪುರ ಹೋಗ್ತೀನಿ, ಸ್ವಲ್ಪ ಆರಾಮಾಗಿ ಇರ್ತೀನಿ ಅಂತ ಅನ್ಕೊಂಡೆ. ಇಲ್ಲಿ ಕೂಡ ಶೇಕಿ ಜಾಸ್ತಿ. ನಮ್ಮ ಕಾರ್ಯಕರ್ತರೇ ಹೇಳ್ತಾ ಇದ್ರು, ಈಗ ಅಳ್ನಾವರಲ್ಲಿ ಪರಿವಾರ ಧಾಬಾ ಅಲ್ಲಿ ಊಟ ಮಾಡ್ತಾ ಇದ್ದೆ, ಕಾರ್ಯಕರ್ತರು 10 ಜನ ಬಂದ್ರೆ ಹೇಳಿದ್ರು, ಇಷ್ಟು ಶೇಕಿ ಅಂದ್ರೆ ಮನೆಯಲ್ಲಿ 4 ಫ್ಯಾನ್ ಹಾಕ್ತಾ ಇದ್ದೀನಿ, ಶೇಕಿ ಕಡಿಮೆ ಆಗ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದಿಂದ, ಯಾಕೆಂದ್ರೆ ಲೈಟ್ ಬಿಲ್ ಕೂಡ 0 ಬರ್ತಾ ಇದೆ ಅಂತ. ಇಂಥ ಪರಿಸ್ಥಿತಿನಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಡಾಕ್ಟರ್ ಅಂಜಲಿ ಲಿಂಬಾಳ್ಕರ್ ಅವರ ಚುನಾವಣಾ ಪ್ರಚಾರ ನಡೆಯಿತು. ಜನರನ್ನು ಉದ್ದೇಶಿಸಿ ಮಾತನಾಡಿದ ಅಂಜಲಿ ಲಿಂಬಾಳ್ಕರ್ ಹಾಗೂ ಕಿತ್ತೂರು ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಅಂಜಲಿ ಲಿಂಬಾಳ್ಕರ್ ಅವರನ್ನು ಅತಿ ಹೆಚ್ಚು ಮತ ಹಾಕುವುದರೊಂದಿಗೆ ಗೆಲ್ಲಿಸಿ ತರುವುದೇ ನಮ್ಮ ಗುರಿ ಅಂತ ಹೇಳಿದರು. ಆಯ್ತು ಅಂತ ಹೇಳಿ ಎಲ್ಲರ ಮುಖ ಮೇಲೆ ಒಂದು ಸಮಾಧಾನಕಾರಿ ಈ ಬರ ಸಂದರ್ಭದಲ್ಲಿ ಕೂಡ ಬದುಕಲಿಕ್ಕೆ ಸಾಧ್ಯ. ಈ 4,500 5,000 ಏನ್ ಪ್ರತಿಯೊಂದು ಮನೆಯಲ್ಲಿ ತಿಂಗಳ ಬರ್ತಾ ಇದೆ, ಅದಕ್ಕಿಂತ ಆಗ್ತಾ ಇದೆ. ನೀವು ಇದು ಸ್ವಲ್ಪ ತಿಳುವಳಿಕೆ ಮಾಡ್ಬೇಕಾಗಿದೆ. ಇವರಿಗೆ ಯಾಕೆ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ? ಒಂದ್ ಸಾಲ ಮನ್ನಾ ಕೂಡ, 1 ರೂಪಾಯಿ ಸಾಲ ಮನ್ನಾ ಮಾಡಿಲ್ಲ ರೈತರು, 1 ರೂಪಾಯಿ ಕೂಡ ಇಲ್ಲ. ಸೊ ಅದಕ್ಕೆ ಕಳಕಳಿಯಿಂದ ನಿಮ್ಗೆ ವಿನಂತಿ ಮಾಡ್ತಾ ಇದ್ದೀನಿ, ಈ 5 ಗ್ಯಾರಂಟೀಸ್ ಬಿಟ್ಟು ಮತ್ತೆ ಒಮ್ಮೆ ಸತಿ ಕಾಂಗ್ರೆಸ್ ಸರ್ಕಾರ, ಇಂಡಿಯಾ ಅಲಯನ್ಸ್ ಸರ್ಕಾರ ಕೇಂದ್ರದಲ್ಲಿ ಬಂದ ಮೇಲೆ ಪಂಚ ನ್ಯಾಯ ಗ್ಯಾರಂಟಿ ಕೂಡ ನಿಮ್ಗೆ ಕೊಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಹೆಣ್ಮಕ್ಳಿಗೆ ತಿಂಗಳಿಗೆ 8,500 ರೂಪಾಯಿ ಕೇಂದ್ರದಿಂದ, 8,500 ರಾಜ್ಯದಿಂದ 2,000, ಎಷ್ಟು ಆಯ್ತು? 10,500 ರೂಪಾಯಿ ತಿಂಗಳಿಗೆ ನಿಮ್ಮ ಅಕೌಂಟ್ಗೆ ಬರ್ತದೆ. ಏನ್ ಮಾಡ್ತೀರಾ? ನಿಮ್ಗೆ ಅಂತ BP ಶುಗರ್ ಏನಿಲ್ಲ, ಖಂಡಿತವಾಗಿ ಇಲ್ಲ. ಸಂಸದ್ರೆ ಕಳಿಸ್ಲೇಬೇಕು ಅಂತ ನಿಮ್ಗೆ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೀನಿ. ಅದರಿಂದ ಮುಖ್ಯವಾಗಿ 30 ವರ್ಷ ನಾವು ಯಾರ್ದು ಸಂಸದರು ನೋಡಿಲ್ಲ, ನಾನಂತ ನೋಡಿಲ್ಲ. ನಾನು ಇವತ್ತು ದಾಂಡೇಲಿಯಲ್ಲಿ ಬೆಳಿಗ್ಗೆ ಸಭೆ ಮಾಡಿ ಬಂದೆ, ಆದಿವಾಸಿ ಸಮಾವೇಶ ತರ. ಅಲ್ಲಿ ಒಂದು ಅಡ್ವೊಕೇಟ್ ಹೇಳ್ತಾ ಇದ್ರು, ನನಗೆ ಈಗ ಹೋಪ್ ಇದೆ ಮೇಡಮ್, ಬರೀ ಚಪ್ಪಾಳಿ ಬೇಡಪ್ಪ, ನಿಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ಹೇಳ್ತಾ ಇದ್ದೀನಿ, ಕ್ಯಾಮೆರಾ ಮುಂದೆ ಹೇಳ್ತಾ ಇದ್ದೀನಿ. ಅದು ಕೂಡ ಖಾನಾಪುರ ಜನ ಮಾಡ್ತಾ ಇದ್ದಾರೆ, ಯಾಕೆಂದ್ರೆ ಫಸ್ಟ್ ಟೈಮ್ ಸಮಾಜಕ್ಕೆ ಒಂದು ಸಿಕ್ಕಿದೆ ಅಂತ, ಮನೆ ಮಗಳಿಗೆ ಸಿಕ್ಕಿದೆ ಅಂತ. ಕಿತ್ತೂರು ಖಾನಾಪುರ ಒಗಟ್ಟೇನೆ, ನಾವು ಸಂಬಂಧಿಕರು ಬಹಳಷ್ಟು ಇದ್ದಾವೆ. ಸೊ ಕಿತ್ತೂರು ಖಾನಾಪುರ್ಗೆ ಸಿಕ್ಕಿದೆ ಟಿಕೆಟ್ ಅಂತ ಬಹಳಷ್ಟು ಗುರಿ ಎಲ್ಲರಿಗೆ ಬಂದಿದೆ. ತಾವು ಎಲ್ಲರೂ ವೋಟಿಂಗ್ ದಿನ ತಕ 7 ಮೇಗೆ ನನ್ನ ಗುರ್ತ, ನನ್ನ ನಂಬರ್ 1 ನಂಬರ್ ತಾಯಿ ಕೆಳಗಡೆ ನೋಡೋದು ಬೇಡನೆ, ಒಬ್ಬರೇ ಹೆಣ್ಮಕ್ಳು ಇದ್ದೇನೆ. 1 ನಂಬರ್ ಹಸ್ತದ ಗುರ್ತ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್. ಆ ಮುಂದಿನ ಬಟನ್ ತಾವು ಎಲ್ಲರೂ ಇಟ್ಬೇಕು ಅಂತ ವಿನಂತಿ ಮಾಡಿ ಸಾಲ ಮನ್ನಾ ಮಾಡೋದು ಮಾಡ್ತಾರೆ. ಅದನ್ನ ತಗೊಂಡ್ಬಂದು ಈಗ ಹಂಚೋದು ಮಾಡೋದು ನಾವು. ಅವ್ರೊಂದು 25-30 ಮಂದಿ ಕೊಡತ್ತಾರ, ಅದನ್ನ ತಂದು ಬಂದು ನಾವು ಒಂದು 120 ಕೋಟಿ ಮಂದಿ ಬಂದ್ವಿ. ಇಲ್ಲಿ ನಮಗೆ ಅವ್ರಿಗೆ ಡಿಫರೆನ್ಸ್ ಇಲ್ಲ. ಇದು ಬಡವರ ಪರವಾಗಿ ಇರ್ತೈತಿ, ಅದು ಶ್ರೀಮಂತರ ಪರವಾಗಿ. ಅದಕ್ಕೆ ಒಂದೇ ತಗೊಂಡ್ರಿ ನೀವ ನಿಮ್ಮದ ಎಲ್ಲ ರೋಲ್ ಭಾಳ ಇರೋದು. 8,500 ಬೇಕಂದ್ರಿ ಅಜ್ರಿ ಅಕ್ಕ ಓಟ್ ಹಾಕೋದು, ಬ್ಯಾಡ ಅಂತಂದ್ರಿ ಆರಾಮ್ ನಿಮ್ಗೆ ಕೇಳೋದ್ ಮಾಡಿ. ಯಾರು ಅವ್ನು ಕಳ್ಕೊಳಕ್ ತಯಾರಿಲ್ಲ. ಯಾಕಂದ್ರ ಎಲ್ಲಾರು ಈ ನಮ್ ಕಡೆ ಕೃಷಿ ಮೇಲೆ ಅವಲಂಬಿತವಾದಂತ ಎಲ್ಲ ಕುಟುಂಬಗಳು ಅದಾವು.
ಈ 2,000 ಕೊಟ್ಟಿದ್ದ ಎಷ್ಟೋ ಬೇಕಾದಷ್ಟ ತಾಯಂದ್ರಿಗೆ ಬೇಡ, ಸಣ್ಣ ಕುಟುಂಬದವರಿಗೆ ಅದು ಅನುಕೂಲ ಆಗತ್ತೆ. ಈ ಕಾರ್ಯಕ್ರಮದಲ್ಲಿ ಸಂದರ್ಭದಲ್ಲಿ ಇದ್ದ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಹಾಗೂ ಮಾಜಿ ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿ ಸದಸ್ಯರಾದ ಶಂಕರ ಹೋಳಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.